ಹಾ, ಈಗ ವಿದ್ಯಾರ್ಥಿಗಳೇ, ಇದನ್ನ ಹೆಂಗೆ ತಿಳ್ಕೋಬೇಕು? ಬರೇ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಹಿಂಗೆ ತಿಳ್ಕೊಳ್ಳೋದಕ್ಕಿಂತಲೂ ಕೆಲವೊಂದು ಗಣಿತಗಳನ್ನ ಭಾಳ ಸರಿಯಾಗಿ ತಿಳ್ಕೊಬೇಕು ನೀವು. ಈಗ ನೋಡ್ರಿ, ಏನ್ ಮಾಡ್ಯಾನ ಈಗ, ವರ್ಗ ಎದ ಕ್ಷೇತ್ರಫಲ 25 ಸೆಂಟಿಮೀಟರ್. ಆಮೇಲೆ ವರ್ಗ ಇದೆ, ವರ್ಗ ಬಿದ ಸುತ್ತಳತೆ 12 ಸೆಂಟಿಮೀಟರ್. ಇಲ್ಲಿದಿಂದ ಇದರ ಭುಜ, ಇಲ್ಲಿದಿಂದ ಇದರ ಭುಜ ತಕೊಂಡ್ರೆ ಈ ಚೌಕದ ಸಿ ವರ್ಗದ ಭುಜದ ಅಳತೆ ಬರ್ತದೆ. ಇದು ವರ್ಗಾಕಾರ್ಯದ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಹಿಂಗ ಆಕೃತಿ ಕೊಟ್ಟ ಅಂದ್ರೆ ಹೆಂಗ್ ವಿಸ್ತೀರ್ಣ ಕಂಡು ಹಿಡಿಬೇಕು, ಅದು ಇಂಪಾರ್ಟೆಂಟ್. ಬರೀ ನೀವು ಉದ್ದ ಗುಂಡ್ಲೆ ಆಗಲ್ಲ ಅಂತ ಒಂದು ಲೆಕ್ಕ ನೀವು ಲೆಕ್ಕ ಮಾಡಿಬಿಟ್ರೆ ಅದು ಲೆಕ್ಕ ಅಲ್ಲ. ಈಗ ಹೆಂಗ್ ಮಾಡ್ಯಾನ, ಗುಪ್ತಿತ್ತ ನಾವು ಕೇಳಿದ್ದೇನು, ಸೀದ ವರ್ಗ ಕೇಳ್ಯಾನ. ಸೀದ ವರ್ಗದ ವಿಸ್ತೀರ್ಣ ಸುತ್ತಳತೆ ಕೇಳ್ಯಾನ ಅಂದ್ರೆ ಸೀದ ಭುಜ ಹೆಂಗ್ ತಕ್ಕೋಬೇಕಂದ್ರೆ ಎ ವರ್ಗದಾಗ ಒಂದಿಷ್ಟು ಭುಜ ಸಿಕ್ಕೊಂಡದ, ಬಿ ವರ್ಗದಾಗ ಒಂದು ಭುಜ ಸಿಕ್ಕೊಂಡ್ಬಿಟ್ಟ. ಇದರದ್ದು ಬಿ ವರ್ಗದ ಏನ್ ಕೊಟ್ಟಾನ, ಸುತ್ತಳತೆ ಕೊಟ್ಟಾನ. ಎ ವರ್ಗದ ವಿಸ್ತೀರ್ಣ ಕೊಟ್ಟಾನ. ಇದರದ್ದು ಭುಜ ಇದರ ಭುಜ ಕೂಡಿಸ್ಕೊಂಡಾಗ ಸೀದ ಉದ್ದ ಬರ್ತದ, ಒಂದು ಭುಜದಳತೆ ಬರ್ತದ. ಸೀದ ಭುಜದಳತೆ ಬರಬೇಕಾದ್ರೆ ಎದ ಭುಜದಳತೆ ಮತ್ತು ಬಿದ ಭುಜದಳತೆ ತಕ್ಕೊಂಡು ಎರಡು ಕೂಡಿಸಿದಾಗ ಸೀದ ಭುಜದಳತೆ ಬರ್ತದೆ. ಇದು ವರ್ಗೆ. ಅದನ್ನ ಹೆಂಗ ತಕ್ಕೋಬೇಕಂದ್ರೆ ಏದ ವಿಸ್ತೀರ್ಣದ ವರ್ಗಮೂಲ ಎ ಭುಜ. ನೋಡಿ ಎಷ್ಟು ಸರಳಾಗಿ ತಿಳಿಸಿ ಹೇಳ್ತಾನ. ಏದ ವಿಸ್ತೀರ್ಣ ಕೊಟ್ಟಾನ, ಏದ ಭುಜ ಬರೋಬರಿ ವಿಸ್ತೀರ್ಣದ ವರ್ಗಮೂಲ. ಬಿದ ಭುಜ ಬರೋಬರಿ ಸುತ್ತಳತೆ ಭಾಗಲೆ 4. ಸೀದ ಭುಜ ಬರೋಬರಿ ಏದ ಭುಜ ಪ್ಲಸ್ ಬಿದ ವರ್ಗದ ಭುಜ ಇಸ್ ಈಕ್ವಲ್ ಟು ಸೀದ ಭುಜ. ಸೀದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ. ಸಿ ವರ್ಗದ ಸುತ್ತಳತೆ ಭುಜ ಗುಂಡ್ಲೆ 4. ಉತ್ತರ ಬಾಯಿಗೆ ಬಂತು, ಫೈನಲ್ ಮುಗೀತು. ಇಷ್ಟು ಹೇಳಿದಿಂದ ಯಾರು ತಿಳ್ಕೊಂಡು ಮಾಡ್ತೀರಿ ಮಾಡಿ. ಇಷ್ಟನ್ನ ತಿಳಿಸಿ ಹೇಳಿ, ತಿಳಿಸಿ ಹೇಳಿದಾಗ ನೀವು ಮಾಡಬೇಕಾಗ್ತದೆ. ಅದನ್ನ ನೋಡಿ ಹೆಂಗೆ ಚಂದಂಗೆ ತಿಳ್ಕೊಬೇಕು. ಎ ವರ್ಗದ ವಿಸ್ತೀರ್ಣ ನಾ ತಿಳಿಸ್ದು ಬೋರ್ಡ್ ಕಡೆ ನೋಡ್ರಿ. ಎ ವರ್ಗದ ವಿಸ್ತೀರ್ಣ, ಎ ವರ್ಗದ ಭುಜ ಬರೋಬರಿ, ಯಾಕಂದ್ರೆ ಶಾರ್ಟ್ದಾಗ ತಿಳಿಸ್ತದ, ಎ ವರ್ಗದ ಭುಜ ಬರೋಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣದ ವರ್ಗಮೂಲ. ಆಮೇಲೆ 25ರ ವರ್ಗದ ವರ್ಗಮೂಲ ಎಷ್ಟಾಗ್ತದೆ ನಿಮ್ಗಂತೂ ಬಾಯಾಗದ, 5 ಗುಂಡ್ಲೆ 5 ನೋಡಿ ಬರೋಬರಿ 5. ಏನ್ ಬಂತು ಈಗ, ವರ್ಗದ ಭುಜ ಬಂತು, ಎಷ್ಟು ಬಂತು, 5 ಸೆಂಟಿಮೀಟರ್ ಬಂತು. ಆಮೇಲೆ ಇನ್ನ ಬಿ ವರ್ಗದ ಭುಜ ಬರೋಬರಿ ಬಹಳ ಸರಳದ. ಬಿ ವರ್ಗದ ಭುಜ ಬರೋಬರಿ, ಬಿ ವರ್ಗದ ಭುಜ ಬರೋಬರಿ, ಭುಜ ಬರೋಬರಿ ಸುತ್ತಳತೆ ಭಾಗಲೆ 4. ಸುತ್ತಳತೆ ಭಾಗಲೆ 4. 4 ಭಾಗಗಳ ಸಮನಾಗಿರೋದ್ರಿಂದ ಸುತ್ತಳತೆ 4ರಲ್ಲಿ ಭಾಗಿಸ್ಬಿಟ್ರೆ ಬಂದ್ಬಿಡ್ತದೆ. 12 ಭಾಗಲೆ 4. 4 ಒಂದಲೆ 4 ಮೂರ್ಲೆ ಬರೋಬರಿ ಇದೆ. ಎಷ್ಟು ಬಂತು, ಈ ಬೀದ ವರ್ಗದ ಭುಜ 3 ಸೆಂಟಿಮೀಟರ್ ಬಂತು. ಇನ್ನು ಸೀದ ಭುಜ ಬರೋಬರಿ, ಸೀದ ಭುಜ ಬರೋಬರಿ ಸಿ ವರ್ಗದ ಭುಜ ಬರೋಬರಿ, ಸಿ ವರ್ಗದ ಭುಜ ಬರೋಬರಿ, ಸಿ ವರ್ಗದ ಭುಜ ಬರೋಬರಿ ಎ ಭುಜ ಪ್ಲಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎದ 5 ಬಂದದ, ಬಿ 3 ಬಂದದ, ಬರೋಬರಿ 8 ಸೆಂಟಿಮೀಟರ್ ಬೀದ ಭುಜ ಆಯ್ತು. ಏನ್ ಕೇಳ್ಯಾನವ, ಸೀದ ವಿಸ್ತೀರ್ಣ ಬರೋಬರಿ ಸಿ ವರ್ಗದ ವಿಸ್ತೀರ್ಣ ಬರೋಬರಿ. ಬಂದು ಚಂದಂಗೆ ತಿಳ್ಕೊಬೇಕು ನೀವು. ಭಾಳ ಸರಳ ತಿಳ್ಕೊಂಡು ಬಿಡ್ಬೇಕು, ಸರಳ ಈಸಿಯಾಗಿ ತಿಳ್ಕೊಬೇಕು. ಸಿ ವರ್ಗದ ವಿಸ್ತೀರ್ಣ ಬರೋಬರಿ, ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ 8 ಗುಂಡ್ಲೆ 8 ಬರೋಬರಿ 8 64 ಚದರ ಸೆಂಟಿಮೀಟರ್. ವಿಸ್ತೀರ್ಣವನ್ನ ಚದರ ಸೆಂಟಿಮೀಟರ್ದಾಗ ಹಚ್ಚ್ರಿ.
ಸಿ ವರ್ಗದ ಸುತ್ತಳತೆ ಬರೋಬ್ಬರಿ ಸಿ ವರ್ಗದ ಸುತ್ತಳತೆ ಬರೋಬ್ಬರಿ ಭುಜ ಗುಂಡ್ಲೆ 4 ಭುಜ 8 ಗುಂಡ್ಲೆ 4 8 4 32 ಸೆಂಟಿಮೀಟರ್. ಎಲ್ಲದ ಉತ್ತರ ಹುಡುಕ್ಯಾಡ್ರಿ. ಮೊದಲ ಹೆಂಗ್ ಕೇಳ್ಯಾನ ವಿಸ್ತೀರ್ಣ ಕೇಳ್ಯಾನ. ಆನ್ಸರ್ ಇಸ್ ಈಕ್ವಲ್ ಟು 64 ಚದರ ಸೆಂಟಿಮೀಟರ್. ಅವ್ರು ಹೆಂಗ್ ಉತ್ತರ ಕೇಳ್ಯಾರ ಹಂಗೆ ಹುಡುಕ್ಯಾಡ್ಕೋಬೇಕು. ಸುತ್ತಳತೆ ಬರೋಬ್ಬರಿ 32 ಸೆಂಟಿಮೀಟರ್. ಇವೆರಡು ಉತ್ತರ ಎಲ್ಲಿ ಸಿಗ್ತಾವ ನೋಡ್ರಿ. 64 ಸೆಂಟಿಮೀಟರ್ 32 ಸೆಂಟಿಮೀಟರ್ ಇಸ್ಕೊಲ್ ಟು ಉತ್ತರ ಸಂಖ್ಯೆ ಎ. ನೋಡ್ರಿ ಇಲ್ಲಿ ವಿಚಾರ ಶಕ್ತಿ ಹೆಂಗ ಬೆಳೆಸ್ಯಾರ ಅನ್ನೋದು ನೀವು ನೋಡ್ಕೊರಿ. ನೀನೇ ಸೀದಾ ಭುಜ ಕಂಡು ಹಿಡ್ಕೋಬೇಕಾಗ್ತದ. ಇದು ವಿಸ್ತೀರ್ಣದ, ಇದು ಸುತ್ತಳತೆ ಅದ. ಈ ವಿಸ್ತೀರ್ಣದ ವರ್ಗಮೂಲ ತೆಗೆದ್ರೆ ಇಲ್ಲಿದಿಂದ ಇಲ್ಲಿಗೆ ಭುಜ ಸಿಗ್ತದ. ಈ ಬಿ ವರ್ಗದ 4 ಬಾಗಿಸಿದ್ರೆ ಬಿ ಭುಜ ಸಿಗ್ತದ. ಸಿದ ಭುಜ ಬರೋಬ್ಬರಿ ಎದ ಭುಜ ಪ್ಲಸ್ ಬಿದ ಭುಜ 8 ಆಯ್ತು. ವರ್ಗ 8 8 64, ಸುತ್ತಳತೆ 8 ಗುಂಡ್ಲೆ 4 32. ಇಷ್ಟು ಸರಳ ಲೆಕ್ಕಿದು. ಈ ಗಣಿತಗಳನ್ನ ಹೆಂಗೆ ತಿಳ್ಕೋಬೇಕು. ವಿಸ್ತೀರ್ಣದ ಉದ್ದ ಗುಂಡ್ಲೆ ಆಗಲ್ಲ. ಇಂಥ ವಿಸ್ತೀರ್ಣಗಳು ನಿಮಗಿನ್ನೂ ಭಾಳ ಬರ್ತಾವ. ಆಮೇಲೆ ತ್ರಿಕೋನದ ವಿಸ್ತೀರ್ಣ ಬರ್ತದ, ವೃತ್ತಾಕಾರದ ವಿಸ್ತೀರ್ಣ ಬರ್ತದ, ದಾರಿಯ ವಿಸ್ತೀರ್ಣ ಬರ್ತದ. ನೀವು ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ಏನಾಗ್ತದ, ನಿಮ್ಮ ನವೋದಯ ಸೈನಿಕ್ ಸ್ಕೂಲ್ ತಲೆಯಿಂದ ತೆಗೆದು ಬಿಡ್ರಿ ನೀವು. ಯಾಕಂದ್ರೆ 10,000 ಹುಡುಗರೊಳಗೆ ನಿಮ್ಗೆ 16 ಸೀಟ್ ಜನರಲ್ ಮೆರಿಟ್ ಇರ್ತಾವೆ. 16 ಕಡಿಮೆ ಮಾಡ್ಯಾರ. ಯಾಕಂದ್ರೆ ಈಗ 75% ರೂರಲ್ ಆಗ್ಯದ. ಅವಾಗ 80% ಇತ್ತು. ಈಗ 50% ಲೇಡೀಸ್ ಕೋಟಾ ಕೊಡಬೇಕು. ಆಮೇಲೆ ಎಲ್ಲ ಕೆಟಗರಿ ಕಾಸ್ಟ್ ವೈಸ್ ಆದ್ರೆ ನೀವು 8ರಿಂದ 9 ಮಂದಿ ಒಂದು 5,000 ಜನ ಕಲಿತಿರ್ತೀರಿ. 8 ಬೇಡ 10 12 ಮಂದಿಗೆ ನವೋದಯ ರಿಸಲ್ಟ್ ಆಗ್ತದೆ. ಉಳಿದವ್ರು ಆಗಿಲ್ಲ ಅಂತ ತಿಳ್ಕೊಂಡು ನಿರಾಶೆ ಆಗಬಾರ್ದು. ಈ ಅಭ್ಯಾಸನ ಸರ್ ಏನಾದರೂ ನೀವು ಕಲ್ತ್ರಿ ಅಂತಂದ್ರೆ ನಿಮ್ದು 100% ನಾಳೆ ನಿಮ್ಮ 10th ಮುಗಿದಿಂದ ಇದ್ರದ್ದು ನಿಮಗೆ ಭಾಳ ಹೆಲ್ಪ್ ಆಗ್ತದೆ. SSLC ಮುಗಿದು ನಾಳೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹುಡುಗರು ನನಗೀಗ ಆಲ್ರೆಡಿ ಫೋನ್ಯಾಗ ಹೇಳ್ತಿರ್ತಾರೆ, ಸರ್ ನೀವು ಹೇಳಿದ ಅಭ್ಯಾಸ ಈಗ ಬಂದದ್ದು ನಮಗೆ. CET ಕಲೀಲಿಕ್ಕತ್ತಾರ ಹುಡುಗರು. ಮ್ಯಾಥ್ಸ್ ಅಂತೂ ಅಲ್ಲಿ ಫಸ್ಟ್ ಇದ್ದಾರೆ ನಮ್ಮ ಹುಡುಗರು. ಯಾಕಂದ್ರೆ ಇಲ್ಲಿ ಬೇಸಿಕ್ ಮೊದಲು ಕಲ್ತು ಹೋಗಿರ್ತಾರ ಅವ್ರು. ನಿಮಗೆ ಈಗ ಮಜಾ ಅನಿಸ್ತದ ಇದು. ಇಷ್ಟು ದೊಡ್ಡ ಲೆಕ್ಕ ಹೆಂಗ್ರಿ ಅಲ್ಲ. ನಾಳೆ ನಿಮಗೆ ಇದು ಅವಾಗ ಆ ವಯಸ್ಸಕ್ಕೆ ಈ ಗಣಿತ ನಿಮ್ಮ ಪಕ್ಕನ ಪಿಕಪ್ ಆಗಿಬಿಡ್ತೀರಿ. ನವೋದಯ ಸೈನಿಕ್ ಸ್ಕೂಲ್ ಉದ್ದೇಶ ಇಟ್ಕೋಬಾರ್ದು. ಪ್ರತಿಯೊಬ್ಬರು ನಮ್ಮ ಮನೆಯೊಳಗೆ ನಮ್ಮ ವಿದ್ಯಾರ್ಥಿಗಳು ತಯಾರಾಗುವಂಥ ಶಕ್ತಿ ಜೋಶಿ ಯೂಟ್ಯೂಬ್ ಕೋಚಿಂಗ್ ಕ್ಲಾಸಕ್ಕದ. ಜೋಶಿ ಸರ್ ಯೂಟ್ಯೂಬ್ ಕೋಚಿಂಗ್ ಕ್ಲಾಸಕ್ಕೆ ಮನೆಯಲ್ಲೇ ನಿಮ್ಮ ವಿದ್ಯಾರ್ಥಿಗಳನ್ನು ವಜ್ರ ಬಂಗಾರ ಮಾಡ್ಕೊಳ್ಳುವಷ್ಟು ಒಂದು ಶಕ್ತಿ ಈ ವಿಡಿಯೋದಲ್ಲದ. ಅದ್ರದ್ದು ಉಪಯೋಗ ತಗೋರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಅಭ್ಯಾಸವನ್ನು ಮಾಡೋ ಕರ್ತವ್ಯ ನಾ ಮಾಡಿ ಹಾಕ್ಲಿಕ್ಕತ್ತೀನಿ. ಅದ್ರ ಉಪಯೋಗ ತಗೋರಿ. ತಗೊಂಡು ಏನದ ಇದನ್ನು ನೀವು ಕಲಿಯೋದ್ರಿಂದ ನಿಮಗೆ ಎಷ್ಟು ಬೆಲೆ ಅದ ಸ್ಕೂಲ್ದೊಳಗೆ. ಯಾರು ಬೇಕಾದ್ರೆ ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಬೇಸಿಕ್ ಅಭ್ಯಾಸ ಆಗ್ಯದ ಬಂದುಬಿಡ್ರಿ. ನಮ್ಮ ಕೋಚಿಂಗ್ ಕ್ಲಾಸ್ನಾಗ ಎಲ್ಲ ಸರ್ಗಳು ಪ್ರೀತಿಯಿಂದ ಕರೀತಾರೆ ನಿಮ್ಮನ್ನು. ಎಲ್ಲ ಕೋಚಿಂಗ್ ಕ್ಲಾಸ್ನೊಳಗೆ ಜೋಶಿ ಸರ್ ವಿಡಿಯೋ ಕೋಚಿಂಗ್ ಹೇಳ್ಸಿರೇನು ಬರ್ರಿ, ನಮ್ಮಲ್ಲಿ ಬರ್ರಿ, ನಿಮ್ಮಲ್ಲಿ ಬರ್ರಿ ಅನ್ಬೇಕು. ಅವ್ರು ಹಂಗೆ ಕರಿಬೇಕಂದ್ರೆ ನೀವು ಮನೆಯೊಳಗೆ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ಕೊಂಡು ಬೇಸಿಕ್ ತಯಾರು ಮಾಡ್ಕೊಂಡ್ರೆ ಅಲ್ಲಿ ಅವ್ರೊಂದು ಸ್ವಲ್ಪ ಕಾಳಜಿ ಮಾಡೋದಕ್ಕೆ ರಿಸಲ್ಟ್ ಬರ್ತದೆ. ಮನೆಗೆ ಬಂದಿದ್ದು ಹೋಮ್ವರ್ಕ್ ಅಂತ ನೀವು ಇದನ್ನು ಅಭ್ಯಾಸ ಹಾಕ್ರಿ, ನಿಮ್ಮ ಹುಡುಗರಿಗೆ ಒಳ್ಳೆ ಪ್ರತಿಫಲ ಸಿಗ್ತದೆ. ಥ್ಯಾಂಕ್ ಯು ಬೈಸ್. ಚೆಂದಾಗಿ ನೋಡ್ಕೊರಿ ಎಲ್ಲರೂ. ಇದನ್ನು ಯೂಟ್ಯೂಬ್ದು ಉಪಯೋಗ ತೊಗೊಳ್ರಿ. ಮುಂದೆ ನಿಮ್ಗೆ ಒಂದಿಲ್ಲ ಒಂದಿನ ಉಪಯೋಗ ಆಗ್ತದೆ ಇದು.